ಎಷ್ಟೇ ನೀವು ದುಡ್ಡಿಟ್ಕೊಂಡು ಮನೆ ಕಟ್ಟಿದ್ರು ಬಜೆಟ್ ಅನ್ನೋದು ನಿಮ್ಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಬಟ್ ನಮಗೆ ಲಾಸ್ಟ್ ಎಲ್ಲ ಮುಂಚೆನೇ ಇನ್ನು ಲಾಸ್ಟಿಂಗ್ ಟೈಮಲ್ಲೇ ಗೊತ್ತಾಗ್ತಿದೆ ಓಕೆ ನಮ್ಮ ಹತ್ರ ಬಜೆಟ್ ಕಡಿಮೆ ಇದೆ. ಬಟ್ ಇವಾಗ ತುಂಬ ಕಷ್ಟ ಆಗ್ತಿದೆ. ಈ ದಿನ ನಮಗೆ ನೋಡೋಕೆ ಸಿಗ್ತಾ ಇದೆ. ಇಟ್ ವಾಸ್ ಅ ಮ್ಯಾನಿಫೆಸ್ಟೇಷನ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಮಕ್ಕಳುಗಳು ಇನ್ನು 3 ಜನ ಆಫೀಸ್ಗೆ ಅಂತ ಹೋಗ್ತಾರೆ. ಬಟ್ ನಾವಿಬ್ರು ಮಾತ್ರ ಮನೆಯಲ್ಲೇ ಇರ್ತೀವಿ. ದಂಡು ಪಿಂಡಗಳು. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ಸಕ್ಕತ್ತಾಗಿದ್ದೀವಿ. ಇವತ್ತೊಂದು ಹೊಸ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ. ಸೊ ಆಲ್ರೆಡಿ ಟೈಟಲ್ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ. ಇವತ್ತು ಬಂದು ನಾನು ನಿಮ್ಮೆಲ್ಲರ ಜೊತೆನೂ ನಮ್ಮ ಕೊನೆಯ ಮೋಲ್ಡ್ ಆಯಿತಾ, ನಮ್ಮ ಬಿಲ್ಡಿಂಗ್ದು ಕೊನೆ ಮೋಲ್ಡ್ ಅಂದರೆ ಇದಾದ್ಮೇಲೆ ಕೂಡ ಇನ್ನೊಂದು ಮೋಲ್ಡ್ನ ಹಾಕಿದ್ವಿ. ಬಟ್ ಅದು ಬಂದು ಟ್ಯಾಂಕ್ ರೂಮ್ ಅಂತ ಮಾಡಿದ್ರಲ್ಲ ಅದರದ್ದು ಮೋಲ್ಡ್. ಸೊ ಅದಕ್ಕಿಂತ ಜಾಸ್ತಿ ಕನ್ಸಿಡರ್ ಆಗೋದು ಬಂದು ಮನೆ ಅಂತ ಮಾಡಿದಾಗ ಆ ಮನೆಯದು ಮೋಲ್ಡ್ ತುಂಬ ಜಾಸ್ತಿ ಕನ್ಸಿಡರ್ ಆಗುತ್ತೆ. ಸೊ ಮನೆ ಅಂದರೆ ಟೆರೆಸ್ ಫ್ಲೋರಲ್ಲಿ ಒಂದು 1 BHK ಮನೇನ ಕಟ್ಟಿದ್ದೀವಿ. ಆ್ಯಂಡ್ ಅದ್ರದ್ದು ಪ್ಲ್ಯಾನ್ ಎಲ್ಲ ನೀವು ನೋಡಿಲ್ಲ ಅನಿಸುತ್ತೆ, ಬಟ್ ಮುಂದೆ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇಡೀ ಫ್ಲೋರ್ ಅಂದರೆ ಇಡೀ ಬಿಲ್ಡಿಂಗ್ದು ನೀವು ಗ್ರೌಂಡ್ ಫ್ಲೋರ್ ನೋಡಿದ್ದೀರಾ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ತನಕನೂ ಎಲ್ಲನೂ ನೋಡಿದ್ದೀರಾ. ಇವತ್ತು ಫೈನಲಿ 4th ಫ್ಲೋರ್ ಅಂದರೆ ಟೆರೆಸ್ ಫ್ಲೋರಲ್ಲಿ ನಾವು ಒಂದು 1 BHK ಮನೇನ ಕಟ್ಟಿದ್ದೀವಿ. ಮತ್ತು ಅಲ್ಲಿ ಒಂದು ಬಾರ್ ಕೌಂಟರ್ ಹತ್ರ ಈ ಥರ ಸೀಟಿಂಗ್ ಏರಿಯಾ ವಿತ್ ಬಾರ್ ಕೌಂಟರ್ ಆ ಥರ ಒಂದು ಪ್ಲ್ಯಾನಲ್ಲಿ ಮಾಡಿರೋದು. ಸೊ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತು ಒಂದು ಮೇನ್ ರೀಸನ್ ಹೇಳ್ತೀನಿ. ಏನಪ್ಪ ಅಂದರೆ ನೋಡಿ, ತುಂಬ ಜನ ಓಕೆ ತುಂಬ ಚೆನ್ನಾಗೇ ಮನೆ ಕಟ್ತಾ ಇದ್ದಾರೆ, ಜಗಳ ಆಗಲ್ಲ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಪ್ರತಿಯೊಬ್ಬರ ಮಧ್ಯೆ, ಅಕ್ಕ ತಂಗಿರ ಮಧ್ಯೆನೂ ಬರುತ್ತೆ, ಅಣ್ಣ ತಮ್ಮದಿರ ಮಧ್ಯೆನೂ ಬರುತ್ತೆ. ನಾವು ಮನೆ ಕಟ್ತಾ ಇದ್ದೀವಿ ಅಂತ ಜಗಳನೇ ಆಡಿಲ್ಲ ಅಂತ ಏನೂ ಇಲ್ಲ, ಜಗಳನೂ ಕೂಡ ಆಡಿದ್ದೀವಿ. ಸೊ ಜಗಳ ಮಾಡ್ಕೊಂಡೇ ನಾನು ನಮ್ಮ ಬಿಲ್ಡಿಂಗ್ದು ಕೊನೆ ಮೋಲ್ಡ್ಗೆ ಹೋಗಿರಲಿಲ್ಲ. ಸೊ ಏನು ಜಗಳ ಏನು ಎತ್ತ ಅಂತೆಲ್ಲ ನಿಮಗೆ ಮುಂದೆ ವೀಡಿಯೋನಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ ಆಯಿತಾ. ಪ್ಲೀಸ್ ಎಲ್ಲರೂ ಜಾಸ್ತಿ ಲೈಕ್ಸ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಸೊ ಬನ್ನಿ, ಫಸ್ಟ್ ನಾನು ನಿಮ್ಮೆಲ್ಲರ ಜೊತೆ ಒಂದು 3D ಪ್ಲ್ಯಾನ್ ತೋರಿಸ್ತೀನಿ, ನಮ್ಮ ಟೆರೆಸ್ದು 3D ಪ್ಲ್ಯಾನ್ ಹೇಗಿದೆ ಅಂತ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು ನಮ್ಮ ಟೆರೆಸ್ ಫ್ಲೋರ್ ಆಯಿತಾ, 4th ಫ್ಲೋರ್ ಕನ್ಸಿಡರ್ ಆಗುತ್ತೆ. ಸೊ ಈ ಒಂದು ಫ್ಲೋರಲ್ಲಿ ಇಲ್ಲಿ ನೋಡಿದ್ರೆ ನೀವು ಒಂದು ಅಷ್ಟು ಫುಲ್ ಓಪನ್ ಏರಿಯಾನ ಬಿಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಎಕ್ಸಾಕ್ಟ್ಲಿ ಏನು ತೋರಿಸ್ತಾ ಇದ್ದಾರಲ್ಲ, ಎಕ್ಸಾಕ್ಟ್ ಇದೇ ರೀತಿಯೂ ಕೂಡ ಮಾಡಿಲ್ಲ, ಒಂದು ಚೂರು ಚೇಂಜಸ್ ಇದೆ. ನಾವು ಮಾಡಿರೋದು ಕೂಡ ಒಂದು ಸ್ವಲ್ಪ ಚೇಂಜಸ್ ಇದೆ. ಸೊ ಫಸ್ಟು ಅಲ್ಲಿ ಆ ಕಡೆ ಕಾರ್ನರ್ ನೋಡ್ತಾ ಇದ್ದೀರಲ್ಲ, ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಈ ಕಾರ್ನರ್ ಬಂದುಬಿಟ್ಟು ಒಂದು ಸೀಟಿಂಗ್ ಏರಿಯಾ ವಿತ್ ಬಾರ್ ಯೂನಿಟ್ ಆ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡಿರೋದು. ಒಂಥರ ಡಿಫ್ರೆಂಟಾಗಿ ಕಿಚನ್ ಇರಬೇಕು, ಒಂದು ಸೀಟಿಂಗ್ ಏರಿಯಾ ಇರಬೇಕು ಆ ಥರ ಅಂದ್ಕೊಂಡು. ಆ್ಯಂಡ್ ಬಾರ್ಬಿಕ್ಯೂ ಅದೆಲ್ಲನೂ ಕೂಡ ಇರಬೇಕು ಅಂತ. ಆ್ಯಂಡ್ ಇದು ಬಂದು 1 BHK ಮನೆ. ಸೊ ಇಲ್ಲಿ ಪ್ರಾಪರಾಗಿ 1 BHK ಮನೆಯವ್ರು ತೋರಿಸಿಲ್ಲ. ಸೊ ಓಪನ್ ಕಿಚನ್ ಬರುತ್ತೆ, ಒಂದು ದೊಡ್ಡ ಹಾಲ್ ಬರುತ್ತೆ, ಒಂದು ದೊಡ್ಡ ರೂಮ್ ಬರುತ್ತೆ, ಆ್ಯಂಡ್ ಒಂದು ವಾಶ್ರೂಮ್ ಬರುತ್ತೆ. ಸೊ ಈ ರೀತಿಯಾಗಿ ಈ ಒಂದು 1 BHK ಮನೆ. ಸೊ ಇದು ಬಂದು ನಮ್ಮ ಅಪ್ಪ ಅಮ್ಮನ ಮನೆ ಆಯಿತಾ, ಅವರ ಸ್ವಂತ ಮನೆ. ಇದು ಬೆಂಗಳೂರಲ್ಲಿ ಅವ್ರ ಸ್ವಂತ ಮನೆ ಇಲ್ಲ ಅನ್ನೋ ಒಂದು ಕೊರಗು ನಮ್ಮ ಅಪ್ಪ ಅಮ್ಮಂಗೆ ಯಾವತ್ತೂ ಇರಬಾರ್ದು ಅಂತ ಆ ಮನೆನ ಮಾಡಿರೋದು. ಆ್ಯಂಡ್ ಮಿಕ್ಕಿದೆಲ್ಲ ಬಂದು ಓಪನ್ ಏರಿಯಾ. ಸೊ ಇದು ನೋಡಿ, ಇದು ನಮ್ಮ ಮನೆ ಮೋಲ್ಡ್ ಏನು ಹಾಕ್ಸಿದ್ವಲ್ಲ, ಅದಾದಮೇಲೆ ಫುಲ್ ಕಂಪ್ಲೀಟಾಗಿ ಟೆರೆಸ್ ಬಂದು ಈ ರೀತಿಯಾಗಿ ಕಾಣಿಸ್ತಿದೆ. ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ. ಸೊ ಎಲ್ಲ ಈ ಥರ ಪಿಲ್ಲರ್ಸ್ಗೆಲ್ಲ ಇದನ್ನ ಹಾಕಿ, ಅಂದರೆ ಏನಂತಾರೆ, ಪಿಲ್ಲರ್ಸ್ಗೆಲ್ಲ ಕಾಂಕ್ರೀಟ್ ತುಂಬಿಸ್ಬಿಟ್ಟು ಇಟ್ಟಿದ್ರು. ಆ್ಯಂಡ್ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಏನಪ್ಪ ಅಂದರೆ ಮೋಲ್ಡಾಗಿ ಒಂದು 15 ಡೇಸ್ ತನಕ ಏನೂ ಕೆಲಸ ಮಾಡಲ್ಲ. ಸೊ 15 ಡೇಸ್ ಆದಮೇಲೆ ಯಾವುದೇ ಕೆಲಸ ಆಗಲಿ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ತನಕ ನೀರು ಕಟ್ತಾ ಇರ್ತಾರೆ. ಸೊ ಇಲ್ಲಿ 15 ಡೇಸ್ ಆದಮೇಲೆ, ಅಂದರೆ ನನ್ನ ಮನೆ ಮೋಲ್ಡಾಗಿ 15 ಡೇಸ್ ಆದಮೇಲೆ ಈ ಒಂದು ಮನೇನ ಅಂದರೆ ಟೆರೆಸ್ ಫ್ಲೋರ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಈ ರೀತಿಯಾಗಿ ನಮ್ಮ ಟೆರೆಸ್ ಇದೆ, ತುಂಬ ಹೈಟಲ್ಲಿ ಅನಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಹಾಗೂ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಕೂಡ ಓಪನ್ ಆಗ್ತಿದೆಯಲ್ಲ. ಸೊ ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ದೇವಸ್ಥಾನದ್ದು ಕೂಡ. ನಮಗೆ ಗೊತ್ತಿರೋ ಪ್ರಕಾರ ಅದು ಬಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಆ್ಯಂಡ್ ಇದು ಬನ್ನಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಬಾಲ್ಕನಿ ವಿತ್ ಈ ಥರ ಒಂದು ಸ್ಟೆಪ್ ಆ ಥರ ಎಲ್ಲ ಬಂದಿದೆ ಆಯಿತಾ, ಅದು ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಬಂದು ಬನ್ನಿ, ಕಮಿಂಗ್ ಬ್ಯಾಕ್, ನಮ್ಮ ಮೋಲ್ಡ್ ಕನ್ಸ್ಟ್ರಕ್ಷನ್ ಎಲ್ಲ ಆಗಿ ಇವಾಗ ಮೋಲ್ಡ್ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಮೇಲ್ಗಡೆ ನೋಡಿ ಈ ರೀತಿಯಾಗಿ ಎಲ್ಲ ಫುಲ್ ಏನಂತಾರೆ ಅದನ್ನ ಸೆಂಟ್ರಿಂಗ್ ಎಲ್ಲ ಮಾಡಿ, ಅಲ್ಲಿಂದ ಎಲೆಕ್ಟ್ರಿಕ್ ವೈರ್ಸ್ ಎಲ್ಲನೂ ಕೂಡ ತೆಗೆದುಬಿಟ್ಟು ಅದಾದಮೇಲೆ ಮೋಲ್ಡ್ ಹಾಕೋದು. ದೇವ್ರಿ, ಇನ್ನು ಮುಂದೆ ನನಗೆ ತುಂಬ ಭಾಗ್ಯ ಬರಲಿ, ಇನ್ನೊಂದು ಮೋಲ್ಡ್ ಮಾಡೋದು, ಇನ್ನೂ ಒಂದು ಸಾಕಷ್ಟು ಮೋಲ್ಡ್ ಮಾಡೋ ಭಾಗ್ಯ ಸಿಗಲಿ ನನಗೆ. ಸಿಗುತ್ತೆ. ಹಾಯ್ ನಂದು. ಹಲೋ, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮಗೆ ಒಂದು
ತುಂಬ 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 ಸ್ಪೆಷಲ್ ಡೇ ಆ್ಯಂಡ್ ಸ್ವಲ್ಪ ಇಮೋಷನಲ್ ಡೇ ಕೂಡ. ಬಿಕಾಸ್ ಇವತ್ತು ನಮ್ಮದು ಈ ಕೊನೆಯ ಮೋಲ್ಡ್ ಇದೆ. ಇವತ್ತು ಮೋಲ್ಡ್ ಕಂಪ್ಲೀಟ್ ಆಗುತ್ತೆ ಎಲ್ಲ ಫ್ಲೋರ್ಸ್ದು. ಆ್ಯಂಡ್ ತುಂಬ ಇಮೋಷನಲ್ ಟು ಲೈಕ್ ಥ್ಯಾಂಕ್ಫುಲ್ ಟು ಗಾಡ್. ಲೈಕ್ ನಾವು ಎಷ್ಟು ದೇವರಿಗೆ ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಈ ದಿನ ನಮಗೆ ನೋಡೋಕೆ ಸಿಗ್ತಾ ಇದೆಯಲ್ಲ, ಇಟ್ ವಾಸ್ ಅ ಮ್ಯಾನಿಫೆಸ್ಟೇಷನ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಇಟ್ ವಾಸ್ ದ ಪ್ರೇಯರ್, ಎಲ್ರದ್ದು ಪ್ರೇಯರ್ ಇತ್ತು ನಮ್ಮ ಮನೆಯಲ್ಲಿ ನಮಗೊಂದು ಸ್ವಂತ ಮನೆ ಆಗಬೇಕು ಅಂತ. ಆ್ಯಂಡ್ ಫೈನಲಿ ನಮ್ಮದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ್ಯಂಡ್ ಎಸ್, ಇವತ್ತು ನೀವು ನೋಡ್ಬೋದು, ಅಂಕಲ್ ಬರುತ್ತೆ, ಬನ್ನಿ ಅಂಕಲ್ ಬನ್ನಿ. ಇವತ್ತು ಮಮ್ಮಿ ಇಲ್ಲ ಬಿಕಾಸ್ ಇವತ್ತು ಊರಲ್ಲಿ ಕೂಡ ಐ ಮೀನ್ ನಮ್ದು ಈ ಮನೆ ಮತ್ತೆ ಊರ್ ಮನೆ ಆಲ್ಮೋಸ್ಟ್ ಜೊತೆಗೆ ಸ್ಟಾರ್ಟ್ ಮಾಡಿದ್ದು. ಸೊ ಊರಲ್ಲೂ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ಮಮ್ಮಿ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಆ್ಯಂಡ್ ಸೊ ಅದಕ್ಕೇನೆ ನಾನು ಮತ್ತೆ ಲಚ್ಚು ಬಂದ್ವಿ ಪೂಜೆ ಮಾಡೋದಕ್ಕೆ. ಅಕ್ಕಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ಅವಳು ಬರೋಕ್ಕಾಗಲಿಲ್ಲ ಇವತ್ತು. ಪ್ರಾಬ್ಲಿ ಸ್ವಲ್ಪ ಆಫ್ಟರ್ನೂನ್ ಮೇಲೆ ಬರ್ತಾಳೆ. ಬಟ್ ಎಸ್, ತುಂಬ ಖುಷಿ ಆಗ್ತಾ ಇದೆ. ಒಂದು ಇಮೋಷನಲ್ ಡೇ ಅಷ್ಟೇ. ತುಂಬ ಖುಷಿ ಡೇ ಆ್ಯಂಡ್ ಅ ಬ್ಲೆಸ್ಡ್ ಡೇ ನಮಗೆ, ನನಗೆ ನಮ್ಮ ಅಕ್ಕದಿರಿಗೆ, ನಮ್ಮ ಪೇರೆಂಟ್ಸ್ಗೆ, ನಮ್ಮ ಮಕ್ಳಿಗೆ, ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಇಟ್ಸ್ ಜಸ್ಟ್ ಅ ಬ್ಲೆಸ್ಡ್ ಡೇ ಅಷ್ಟೇ. ನಾವು ಇಷ್ಟು ದೇವ್ರಿಗೆ ಥ್ಯಾಂಕ್ಸ್ ಹೊಡೆದ್ರು ಸಾಕಾಗಲ್ಲ. ಸೊ ಇದು ಬಂದ್ಬಿಟ್ಟು ಪೂಜೆ ಸಾಮಾನು. ಅರ್ಲಿ ಮಾರ್ನಿಂಗ್ ಯೂಶಲಿ ಅಕ್ಕನೇ ತಗೊಬರೋದು ಪೂಜೆ ಸಾಮಾನೆಲ್ಲ. ಬಟ್ ಅರ್ಲಿ ಮಾರ್ನಿಂಗ್ ಜಾಸ್ತಿ ಸಿಕ್ಕಿಲ್ಲ ನಮಗೆ. ಎಲ್ಲ ಸಿಕ್ತು, ನವರತ್ನ ಒಂದು ಸಿಕ್ತು, ಬಟ್ ನವರತ್ನ ಸಿಗ್ಲಿಲ್ಲ. ಗದಿ ಅಂಗಡಿ ಕ್ಲೋಸ್ ಇತ್ತು. ಸೊ ಬಾ ಇವಾಗ ಪರವಾಗಿಲ್ಲ. ಆಕ್ಚುಲಿ ನನಗೆ ಲಚ್ಚು ಬಾಯಲ್ಲಿ ಎಬ್ಬಿಸುವಾಗ ಬಿಡು ಅಕ್ಕ ಮನೆಗೆ ಸ್ನಾನ ಮಾಡ್ತೀನಿ ಅಂತೆಲ್ಲ ಆಯ್ತಾರೆ ಎದೊಳಕ್ಕೆ ಅನ್ಕೊಂಡೆ. ಆಮೇಲೆ ಇಲ್ಲ, ಇವಾಗ ಪೂಜೆ ಮಾಡ್ಬಿಡ್ತಾರೆ, ನಾನು ಅಟ್ಲೀಸ್ಟ್ ನಾನು ಪೂಜೆ ಮಾಡಬೇಕು ಈ ಕೊನೆ ಮೋಲ್ಡ್ ದಿವಸ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಸೊ ಬನ್ನಿ ಇವಾಗ ಪೂಜೆ ಮಾಡಕ್ ಹೋಗೋಣ. ಅತ್ತೆ ಅಂಕಲ್ ಕೊಡೋದು ಪೂಜೆ ಸಾಮಾನು ಇಡ್ತಾರೆ. ನಮ್ಮ ಅಕ್ಕ ತಂಗಿರಲ್ಲಿ ಏನೊಂದು ತುಂಬಾ ಬೆಸ್ಟ್ ಪಾರ್ಟಪ್ಪ ಅಂದರೆ ನಾವು 3 ಜನನೂ ಒಬ್ರು ಬಿಟ್ಕೊಡಲ್ಲ. ಎಷ್ಟೇ ಜಗಳ ಆಗಿದ್ರು ಅದನ್ನ 3 ಜನದಲ್ಲೇ ಇರುತ್ತೆ ಹೊರತು ಬೈ ಚಾನ್ಸ್ 4ನೇವ್ರು ಯಾರೇ ಬಂದರೂ, ನಮ್ಮ ಅಪ್ಪ ಅಮ್ಮ ಬಂದ್ರೂ ಅದು ಅವ್ರ ಮೇಲೆ ತಿರುಕೊಳ್ಳುತ್ತೆ ಹೊರತು ನಮ್ಮ ಇದನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಅಪ್ಪ ಅಮ್ಮನೂ ಕೂಡ ನಮ್ಮ ಜಗಳದಲ್ಲಿ ಮಧ್ಯದಲ್ಲಿ ಬರೋದಿಲ್ಲ. ಸೊ ಅವತ್ತು ಏನು ಜಗಳ ಆಗಿದ್ದು ಅಂದರೆ, ನೋಡಿ ನನ್ನ ತಂಗಿ ಇದನ್ನು ಏನಕ್ಕೆ ಹೇಳಿದೆ ಅಂದರೆ, ನನ್ನ ತಂಗಿ ಎಷ್ಟು ಚೆನ್ನಾಗಿ ಕವರ್ ಮಾಡಿದ್ಲು ದಟ್ ನಮ್ಮ ಅಕ್ಕಂಗೆ ಹುಷಾರಿಲ್ಲ ಅದಕ್ಕೆ ಬಂದಿಲ್ಲ ಅಂತ. ಬಟ್ ನಾನು ನಿಮಗೆ ಇಲ್ಲಿ ನಿಜ ಹೇಳ್ತಾ ಇದ್ದೀನಿ. ಸೊ ಅವತ್ತು ಏನಕ್ಕೆ ಬಂದಿರಲಿಲ್ಲ ನಾನು ಅಂತಂದರೆ, ಸುಮ್ಮನೆ ಹಿಂಗೆ ಮಾತುಕತೆಯಾಗಿ ಸ್ವಲ್ಪ ಜಗಳ ಆಗಿತ್ತು. ಏನಪ್ಪ ಅಂದರೆ, ನಾವು ಪ್ರತಿ ಮೋಲ್ಡ್ಗೂ ನವರತ್ನ ಮತ್ತು ಚಿನ್ನ ಬೆಳ್ಳಿ ಎಲ್ಲನೂ ತೊಗೊಂಬಂದು ಹಾಕಿದ್ದೀವಿ. ಈ ಮೋಲ್ಡ್ಗೆ ನಾನು ತಗೊಂಬಂದಿರಲಿಲ್ಲ. ಬಿಕಾಸ್ ನಾನು ಅದೇನೋ ಗೊತ್ತಿಲ್ಲ, ಏನೋ ಕೆಲಸದಿಂದನೋ ಏನೋ ಪ್ರಾಬ್ಲಿ ನಾನು ಮರ್ತುಬಿಟ್ಟೆ. ಸೊ ಅದಕ್ಕೇ ಬಂದುಬಿಟ್ಟು ಲಚ್ಚು ಏನೋ ಬೈದ್ಲು ನನಗೆ ದಟ್ ನವರತ್ನ ತಂದಿಲ್ಲ ನೀನು, ನಿಂಗೆ ಗೊತ್ತಾಗಲ್ವಾ, ಹಾಗೆ ಹೀಗೆ ಮೋಲ್ಡ್ ಇದೆ ನೆಕ್ಸ್ಟ್ ಇದೆ ಅಂತ. ಆ್ಯಂಡ್ ನಾನು ಅವಳಿಗೆ ರಿವರ್ಸ್ ಪ್ರತಿ ಮೋಲ್ಡ್ಗೂ ನಾನು ತಂದಿದ್ದೀನಲ್ವ, ಈ ಮೋಲ್ಡ್ಗೆ ನೀನು ಬೇಗ ಬಂದುಬಿಟ್ಟು ತರಬೇಕಿತ್ತಲ್ವಾ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಬೈದೆ. ಸೊ ಈ ರೀತಿಯಾಗಿ ಜಗಳ ಆಡ್ಕೊಂಡು ನಾನು ಮೋಲ್ಡ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದೆ. ಆ್ಯಂಡ್ ನಮ್ಮಮ್ಮ ಬಂದುಬಿಟ್ಟು ಅಲ್ಲಿ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿದ್ದರು. ಸೊ ಈ ರೀತಿಯಾಗಿ ನಾನು ಮೋಲ್ಡ್ಗೆ ಅಂದರೆ ಪೂಜೆ ಟೈಮಲ್ಲಿ ಬಂದಿಲ್ಲ, ಬಟ್ ಅದಾದಮೇಲೆ ಬಂದೆ. ನಾನು ಬಂದುಬಿಟ್ಟು ಮೋಲ್ಡ್ ಎಲ್ಲ ನೋಡಿದೆ, ಅಂದರೆ ಹೇಗಾಗ್ತಾ ಇದ್ದಾರೆ ಏನು ಎತ್ತ ಅಂತ ನೋಡಿದೆ. ಬಟ್ ಅದೇ ಪೂಜೆಗೆ ಬಂದಿಲ್ಲ. ಅದೊಂದು ನೋಡಿ ಹೀಗೇ ಅದಕ್ಕೆ ಹೇಳೋದು, ಕೋಪದಲ್ಲಿ ಮೂಗನ್ನ ಕುಯ್ಕೋಬಾರ್ದು. ಕೋಪದಲ್ಲಿ ಮೂಗನ್ನ ಕುಯ್ಕೊಂಡ್ರೆ ಮತ್ತೆ ಆ ಮೂಗನ್ನ ಜೋಡ್ಸೋಕ್ಕಾಗಲ್ಲ. ಸೊ ಮತ್ತೆ ನಾನು ಈ ಪೂಜೆನ ಮಾಡೋಕ್ಕಾಗಲ್ಲ, ನನ್ನ ಕೊನೆ ಮೋಲ್ಡ್ ಪೂಜೆನ. ಬಟ್ ದಟ್ಸ್ ಓಕೆ. ಸೊ ಈಸ್ ಗೈಸ್, ಇದು ಒಂದು ಚಿಕ್ಕ ಮೋಲ್ಡ್ ಕತೆ. ಆ್ಯಂಡ್ ಅಕ್ಕ ತಂಗಿರು, ಅಣ್ಣ ತಮ್ಮದಿರು ಜಗಳ ಆಡೋದು ಸಹಜ, ಸಾಮಾನ್ಯ. ಏನಪ್ಪ ಅಂದರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬಾರ್ದು. ಅಲ್ಲಿದ್ದನ್ನ ಬಿಟ್ಬಿಡಬೇಕು. ಅವತ್ತಿನ ದಿವಸದ ಅಲ್ಲಿಗೆ ಬಿಟ್ಬಿಡಬೇಕು. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅದು ತುಂಬ ದೊಡ್ಡದಾಗುತ್ತೆ ಹೊರತು ಅದಕ್ಕೆ ಅಂತ್ಯ ಅನ್ನೋದೇ ಇರೋದಿಲ್ಲ ಆವಾಗ. ಹಾಗೂ ಈ ಮನೆ ಕಟ್ಟೋ ಇದರಲ್ಲಿ ನಾನು ನಿಜವಾಗ್ಲೂ ಒಂದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿರೋದೇನಪ್ಪ ಅಂದರೆ ಪೇಷನ್ಸ್, ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನ ಜೀವನದಲ್ಲಿ. ಎಷ್ಟೇ ಕೋಪ ಇರಲಿ ತಾಳ್ಮೆಯಾಗಿರಬೇಕು. ತುಂಬ ಓವರಾಗಿ ಮಾತಾಡೋಕ್ಕೂ ಹೋಗಬಾರ್ದು. ಏಕೆಂದರೆ ಏನು ಗೊತ್ತಾ, ಇವತ್ತಿನ ದಿವಸ ನಾವು ಮಾತಾಡ್ಬಿಡ್ತೀವಿ, ಮತ್ತು ನಾವು ಮಾತಾಡ್ಬಿಟ್ಟು ಮರ್ತು ಬಿಡ್ತೀವಿ. ನಾಳೆ ದಿನ ನಾವು ಕೇಳಿಸ್ಕೊಂಡಿರೋರು ಆ ಮಾತನ್ನ ಜೀವನ ಪೂರ್ತಿ ಮರೆಯೋದಿಲ್ಲ. ಸೊ ಅದಕ್ಕೇ ಒಂದು ಸ್ವಲ್ಪ ತಾಳ್ಮೆ ಇಟ್ಕೊಂಡು ಒಂಚೂರು ಜಾಸ್ತಿ ಮಾತಾಡದಂತೆ ಆ ಒಂದು ಸಿಚುವೇಶನ್ನ ನೀಟಾಗಿ ಹ್ಯಾಂಡಲ್ ಮಾಡ್ಕೊಳ್ಳೋಷ್ಟು ಮೆಚುರಿಟಿನ ನಾವು ನಮ್ಮಲ್ಲಿ ತಂದ್ಕೊಂಡ್ಬಿಟ್ರೆ ಯಾವುದೇ ಥರದ ಮಿಸ್ಕಮ್ಯುನಿಕೇಷನ್ ಆಗಲಿ ಅಥವಾ ಏನೇ ಒಂದು ಸಂಬಂಧದಲ್ಲಿ ಆ ಗಡಿಬಿಡಿ, ಆ ಒಂದು ಜಗಳ, ಆ ಒಂದು ಮನಸ್ತಾಪ ಏನೂ ಆಗೋದಿಲ್ಲ. ಸೊ ನಾನಂತೂ ಅದನ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಬಿಕಾಸ್ ಈ ಮನೆ ಕಟ್ಟೋ ಇದು ವಿಷಯ ಬಂದುಬಿಟ್ಟು ಚಿಕ್ಕದಲ್ಲ, ಆಯಿತಾ. ಆಲ್ಮೋಸ್ಟ್ 2 ಇಯರ್ಸಿಂದನೂ ಇದನ್ನು ಮಾಡ್ತಾನೇ ಇದ್ದೀವಿ ನಾವು. ಸೊ ಈ ಮಧ್ಯೆ ನಮ್ಮೆಲ್ಲರ ಮಧ್ಯೆ ತುಂಬಾ ಜಾಸ್ತಿ ಮಿಸ್ಕಮ್ಯುನಿಕೇಷನ್ ಆಗಿರೋದು ಉಂಟು. ಬಟ್ ಅಷ್ಟೇ ತಾಳ್ಮೆಯಿಂದ ಇರೋದ್ರಿಂದ ನಾವು ಎಲ್ಲರೂ ಒಟ್ಟಿಗೆ ಇದ್ದೀವಿ ಇಲ್ಲಿ ತನಕ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಯಾಕೆ ತಲೆ ಹಂಗೆ ಕೆರ್ಕೊತಾ ಇದೆಯಾ? ಕೂದಲು ನೋಡಿ ಹಿಂಗಾಗಿದೆ. ಏನು ಗೊತ್ತಾ, ಅದೇನು ಮಾಡಿಸ್ಕೊಂಡಿದ್ದು ನಾವು ರಚು, ಬೊಟಾಕ್ಸು.
ಬೊಟಾಕ್ಸ್ ಎಲ್ಲ ಹೋಗಿ ಕೂದಲೆಲ್ಲ ಇವಾಗ ಹಿಂಗೆ ಹಾರಾಡ್ತಾ ಇದ್ದಾವೆ, ಅದೊಂಥರ ಅನ್ಸುತ್ತೆ. ಇವಳು ನೋಡಿ ಹೆಂಗೆ ಕೆರ್ಕೋತಾವಳೆ, ಯಾಕೆ ತಲೆ ನೋಡ್ತೈತೆ, ತಲೆ ಲೈಟ್ ನಗಡೆ ಆಗಿದ್ದಾರೆ ಹಂಗೆ. ಜೋಳ ಜೋಳ ನಮ್ಮ ಲಡ್ಡು ಹಂಗೆ ಹೇಳೋದು, ಜೋಳ ಹೆಂಗೆ ಮಾಡ್ತಾರೆ. ಸೊ ಫಸ್ಟ್ ಟೈಮ್ ನಮ್ಮ ಟೆರೆಸಿಂದ ಬ್ಲಾಗ್ನ ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ನಮ್ಮ ರಾಣಿ ನೋಡಿ ಇಲ್ಲಿ ಯಾಕೋ ಇತ್ತೀಚೆಗೆ ತುಂಬ ಹೆದರ್ಸ್ತಾ ಇದ್ದಾಳೆ, ಹಾಗೆ ಬಂದ್ಬಿಡ್ತಾಳೆ ಮೈ ಮೇಲೆ. ನಾನು ಮುಂಚೆ ತುಂಬ ಚೆನ್ನಾಗಿ ಹೋಗ್ತಾ ಇದ್ದೆ ರಾಣಿ ಹತ್ರ, ತುಂಬ ಪ್ಯಾಂಪ್ರಿಂಗ್ ಮಾಡ್ತಾ ಇದ್ದೆ. ಬಟ್ ಏನು ಗೊತ್ತಾ, ಕೆಲವೊಂದು ನ್ಯೂಸ್ ಎಲ್ಲ ನೋಡಿ ಭಯ ಬಂದ್ಬಿಟ್ಟೈತೆ. ಅಂದರೆ ಇವಾಗ ಪ್ರೀತಿ ಕಡಿಮೆ ರಾಣಿ ಮೇಲೆ ಅಂತ ಅಲ್ಲ, ಬಟ್ ಒಂಥರ ಭಯ. ಆ ರೇಬೀಸ್ ಏನು ಬರೀ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ರೇಬೀಸ್ದೇ ಬರುತ್ತೆ, ಭಯನೇ ಆಗುತ್ತೆ ಕಣ. ಸೊ ಫೈನಲಿ ಇದು ನಮ್ಮ ಟೆರೆಸ್. ಇಲ್ಲಿ ಟೆರೆಸಲ್ಲಿ 1 BHK ಮನೆ ಇದು. ಆ್ಯಂಡ್ ಅದು ಬಂದು ಒಂದು ಕಿಚನ್ ವಿತ್ ಬಾರ್ ಕೌಂಟರ್. ಬಾರಲ್ಲಿ ಯಾರು ಗೊತ್ತಿಲ್ಲ, ಡೈಲಿ ಸುಮ್ಮನೆ ನಮ್ಗೆ ವ್ಯವಸ್ಥೆ ಒಂದು ಬಾರ್ ಕೌಂಟರ್ ವಿತ್ ಕಿಚನ್ನು ಬರುತ್ತೆ. ಅಲ್ಲಿ ಏನಾದರೂ ಹಿಂಗೆ ಒಕೇಶ್ನಲಿ ನಾವು ಏನು ಬಾರ್ಬಿಕ್ಯೂ ಏನಾದರೂ ಮಾಡಬೇಕು ಅಂದರೆ ಕಿಚನಲ್ಲೇ ಬರುತ್ತೆ. ಕಿಚನ್ ಒಂದು ಟೇಬಲ್ ಹಾಕಿದ್ರೆ ಜಾಗನೇ ಮುಗ್ಬೇಕು ತಲೆ ಅಂತ. ಸುಮ್ಮನೆ ಕಿಚನ್ ಬರುತ್ತೆ ಕಣ, ನಿಂಗೆ ಗೊತ್ತಾಗಲ್ಲ ಸುಮ್ಮನೆ. ಆ್ಯಂಡ್ ಎಸ್, ಅದು ಬಂದು ಡಬಲ್ ಟೆರೆಸ್. ಯಾರು ಫೋನ್ ಮಾಡ್ತಿರೋದು? ಕೀರ್ತಿ. ವಾವ್ ಗೈಸ್, ನೋಡಿ ನಮ್ಮ ಮನೆ ಹತ್ರ ಹೆಂಗೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದು ಸನ್ಸೆಟ್. ಎಲ್ಲಿದೆ ಏನೇ ಹೇಗೆ ಅನಿಸ್ತಿದೆ ನಿಮ್ಮ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು? ಆ್ಯಕ್ಚುಲಿ ಟೆರೆಸ್ದು ತುಂಬ ಪ್ಲ್ಯಾನ್ಸ್ ಇತ್ತು, ಆ ಥರ ಮಾಡಿಸ್ಬೇಕು, ಈ ಥರ ಮಾಡಿಸ್ಬೇಕು, ಇಲ್ಲಿ ಈ ಥರ. ಬಟ್ ನಾವು ಮರ್ತೋದ್ವಿ, ನಮ್ಮ ಹತ್ರ ದುಡ್ಡು ಸ್ವಲ್ಪ ಜಾಸ್ತಿನೇ ಇದೆ. ದುಡ್ಡು ಜಾಸ್ತಿ ಇದೆ, ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಅಂತ ನಾವು ಮರ್ತೋಗ್ಬಿಟ್ವಿ. ಸೊ ಏನಪ್ಪ ಅಂದರೆ ಅದೇ ಬಡ್ಜೆಟ್ ಎಷ್ಟೇ ನೀವು ದುಡ್ಡು ಇಟ್ಕೊಂಡು ಮನೆ ಕಟ್ಟಿದ್ರು ಬಜೆಟ್ ಅನ್ನೋದು ನಿಮ್ಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಬಟ್ ನಮಗೆ ಲಾಸ್ಟ್ ಎಲ್ಲ ಮುಂಚೆನೇ ಇನ್ನು ಪ್ಲಾಸ್ಟಿಂಗ್ ಟೈಮಲ್ಲೇ ಗೊತ್ತಾಗ್ತಿದೆ, ಓಕೆ ನಮ್ಮ ಹತ್ರ ಬಜೆಟ್ ಕಡಿಮೆ ಇದೆ, ನಾವು ಅನ್ಕೊಂಡಿರೋ ಥರ ನಾವು ಟೈಮಲ್ಲೆಲ್ಲ ನಾವು ಸೈಟ್ ಹುಡುಕ್ಬೇಕಾದ್ರೆ ನಮಗೆ ಗೊತ್ತಿದ್ದು ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ. ಆದರೂ ದೇವ್ರ ಹೆಸರು ಹೇಳ್ಬಿಟ್ಟು ಜೈ ಮಾಡಿಬಿಟ್ವಿ. ಇಲ್ಲ ಕಣೆ, ಓಕೆ ಏನೋ ಒಂದು ಧೈರ್ಯ ಇತ್ತು, ಒಂದು ಮಂಡ ಧೈರ್ಯ ಅಂತ ಹೇಳ್ತಾರಲ್ಲ, ಆ ಥರ ಮಂಡ ಧೈರ್ಯ ಮಾಡ್ಕೊಂಡು ಮಾಡಿದ್ವಿ. ಫ್ರೆಂಡ್ಸ್, ಧೈರ್ಯ ಏನು ಗೊತ್ತಾ, ಅರುಣ್ಗೆ ಜಿಜು ಧೈರ್ಯ, ಜಿಜುಗೆ ಅರುಣ್ ಧೈರ್ಯ, ಇರುವಿಗೆ ನನ್ನ ಮೇಲೆ ಧೈರ್ಯ, ನಂದುಗೆ ಇವ್ರ ಮೇಲೆ ಧೈರ್ಯ. ಸೊ ಆ ತರ ಧೈರ್ಯ, ಒಬ್ರ ಮೇಲೆ ಒಬ್ರು. ಆಮೇಲೆ ನಮ್ಮ ಗಂಡಂದಿರಿಗೆ ನಮ್ಮ ಮೇಲೆ ಧೈರ್ಯ, ನಮ್ಗೆ ಯೂಟ್ಯೂಬ್ ಮೇಲೆ ಧೈರ್ಯ ಹೇಳಿ. ಆಮೇಲೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಲಕ್ಷ ಬಂದಿರೋದು 15,000 20,000. ಅಂದ್ರೆ ಏನಪ್ಪ ಅಂದ್ರೆ ಓಕೆ ಏನೋ ಒಂದು ಚೂರು ಕಾಂಟ್ರಿಬ್ಯೂಟ್ ಮಾಡ್ಬೋದು ನಾವು ಅನ್ನೋ ಒಂದಷ್ಟೇ. ಬಟ್ ಇವಾಗ ತುಂಬಾ ತುಂಬಾ ಕಷ್ಟ ಆಗ್ತಿದೆ. 15,000 ಈ ತಿಂಗಳು ಪೇಮೆಂಟ್. 15,000, ನಾನು 20,000 ಗೈಸ್. 15-20 ಹೆಂಗೆ? ನನಗಿನ್ನು 14,500 ಆಗೈತೆ. ನಮ್ಮ ಸೈಡ್ ಡೈಮೆನ್ಷನ್ನೇ ಜಾಸ್ತಿ ಇದೆ ಅದಕ್ಕಿಂತ. ಸೊ ಹೆಂಗೋ, ಬಟ್ ಅಂದ್ರೂ ಹೋಪ್ ಇದೆ, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಸ್ವಲ್ಪ ನಾವು ಧೈರ್ಯ ತಗೋಬೇಕು, ಮತ್ತು ಒಂದು ಸ್ವಲ್ಪ ಕಾಮಾಗಿ ಪ್ರತಿಯೊಂದೂ ಬಜೆಟಲ್ಲಿ ನೋಡಿಕೊಂಡು ಮಾಡ್ಕೊಂಡು ಹೋದರೆ ಪ್ರತಿಯೊಂದು ಆಗುತ್ತೆ ಅನ್ನೋದು ಧೈರ್ಯ ಅಷ್ಟೇ. ಸೊ ಇದು ನಮ್ಮ ಟೆರೆಸ್. ಆ್ಯಂಡ್ ಇಲ್ಲಿ ನಾವು ಫಸ್ಟು ಅಂದ್ಕೊಂಡಿದ್ದು ಹೆಂಗಪ್ಪ ಅಂದರೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಚಿಕ್ಕದಾಗಿ. ಇಲ್ಲಿ ಇದರ ರೌಂಡು ಸೀಟಿಂಗ್ ಏರಿಯಾ, ಮತ್ತು ಆ ಗ್ರೀನರಿ, ಅದು ಇದು, ಮತ್ತು ಒಂಥರ ಫೌಂಟೇನ್ ಥರ ನೀರು ಬೀಳೋದು. ಅಯ್ಯೋ ಏನೇನೋ ಅಂದ್ಕೊಂಡಿದ್ವಿ, ಏನೇನೋ ಆರ್ಕಿಟೆಕ್ಟ್ ಹತ್ರ ಪ್ಲ್ಯಾನು ಮಾಡಿಸ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಜಾಸ್ತಿ ಏನೂ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ. ಸೊ ಸಂಜೆ ಆಗ್ತಿದೆ, ಕತ್ಲೆ ಆಗ್ತಿದೆ. ನಾವು ಒಟ್ಟಿನಲ್ಲಿ ಮನೆಗೆ ಬಂದಮೇಲೆ ಲಚ್ಚು ಸಂಜೆ ಹೊತ್ತು ಬಂದುಬಿಟ್ಟಿಲ್ಲ, ಆರಾಮಾಗಿ ಕುತ್ಕೊಳ್ಳೋಣ. ಆ್ಯಕ್ಚುಲಿ ಜಾಸ್ತಿ ಈ ಬಿಲ್ಡಿಂಗಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನಾನು ಮತ್ತು ಲಚ್ಚು. ಬಿಕಾಸ್ ಎಲ್ಲರೂ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳುಗಳು, ಇನ್ನು 3 ಜನ ಆಫೀಸ್ಗೆ ಅಂತ ಹೋಗ್ತಾರೆ. ಬಟ್ ನಾವಿಬ್ಬರು ಮಾತ್ರ ಮನೆಯಲ್ಲೇ ಇರ್ತೀವಿ. ದಂಡು ಪಿಂಡಗಳು. ಹೌಸ್ ವೈಫ್ ನಾವು. ವಿ ಆರ್ ನಾಟ್ ಜಸ್ಟ್ ಹೌಸ್ ವೈಫ್, ವಿ ಆರ್ ಹೋಮ್ ಮೇಕರ್ಸ್, ವಿ ಆರ್ ಸೆಲ್ಫ್ ಎಸ್ಟಾಬ್ಲಿಷ್ಡ್. ದಂಡ್ಪಿಂಡ ನಾನು ಲಕ್ಷದ ಹೌಸ್ ವೈಫ್ಗೆಲ್ಲ ಅಂದಿಲ್ಲ, ಲೈಕ್ ಅದಕ್ಕೆ ಹೇಳಿದಲ್ಲ ನಾವು ಮನೇಲೇ ಇರ್ತೀವಿ ಅಂತ. ಸೊ ಆ ಒಂದು ಇದ್ರೆ ನಮಗ್ ಮಾತ್ರ ನಮಗ್ ನಾವು ಹೇಳ್ಕೊಂಡಿದ್ದು ತಗೋಬೇಡಿ. ಬಟ್ ನಾನು ಅದೇ ಹೇಳ್ತಾ ಇಲ್ವಾ, ನಾವು ಬರೀ ಹೌಸ್ ವೈಫ್ ಅಲ್ಲ, ವಿ ಆರ್ ಹೋಮ್ ಮೇಕರ್ಸ್, ವಿ ಆರ್ ಸೆಲ್ಫ್ ಎಸ್ಟಾಬ್ಲಿಷ್ಡ್ ಆಂಟ್ರಪ್ರಿನರ್ಸ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್, ಡಿಜಿಟಲ್ ಕ್ರಿಯೇಟರ್, ಯೂಟ್ಯೂಬರ್, ಇನ್ಫ್ಲೂಯೆನ್ಸರ್ ಎಲ್ಲಾನು ನಾವೇ. ಬಿಸ್ನೆಸ್ ವುಮೆನ್, ಅದೇ ಸೆಲ್ಫ್ ಎಸ್ಟಾಬ್ಲಿಷ್ಡ್ ಆಂಟ್ರಪ್ರಿನರ್ ಅಂತ ಹೇಳಿಲ್ವಾ, ಬಿಸ್ನೆಸ್ ವುಮೆನ್. ಬನ್ನಿ ಡಬಲ್ ಟೆರೆಸ್ಗೆ ಹೋಗೋಣ. ಹೋಗ್ಬೇಕಾ? ಅಂಕಲ್ ಆಗಲ್ಲ, ನೀವು ಹೋಗ್ತೀಯಾ? ಬಾ ಅಯ್ಯೋ ಅಕ್ಕ, ಏನು ಮಾಡಿ ಬನ್ನಿ ಡಬಲ್ ಟೆರೆಸ್ ಇಂದ ತೋರಿಸ್ತೀನಿ. ಆ್ಯಕ್ಚುಲಿ ಇದೆಲ್ಲ ಏನು ಮಾತಾಡಿದ್ವಲ್ಲ, ಸೊ ಇದೆಲ್ಲ ನಾನು
ಗೊತ್ತಿಲ್ಲ ಇದು ಹಾಕಬಾರ್ದು ಅಂತಲೇ ರೆಕಾರ್ಡ್ ಮಾಡಿದ್ದು, ಬಟ್ ನನಗೆ ಯಾಕೋ ಇವಾಗ ಎಡಿಟ್ ಮಾಡಬೇಕಾದ್ರೆ ಅನ್ನಿಸ್ತು ಇಲ್ಲ ಯಾಕೆ ಶೇರ್ ಮಾಡ್ಕೋಬಾರ್ದು, ಪ್ರತಿಯೊಂದೂ ಶೇರ್ ಮಾಡ್ಕೋತೀವಿ ಅಂತಂದರೆ ಇದನ್ನು ಕೂಡ ಶೇರ್ ಮಾಡ್ಕೋಬೇಕಲ್ವಾ. ಬಿಕಾಸ್ ತುಂಬ ಜನ ಅನ್ಕೊತಾರೆ ನಮಗೆ ಯೂಟ್ಯೂಬಿಂದ ಲಕ್ಷಾಂತರ ರೂಪಾಯಿ ಬರುತ್ತೆ ದುಡ್ಡು ಅಂತ, ಯೂಟ್ಯೂಬಿಂದನೇ ಮನೆ ಕಟ್ತಾ ಇದ್ದೀರಾ ಅಂತಲೂ ಕೂಡ ಒಂದಿಬ್ಬರು ಕಾಮೆಂಟ್ ಮಾಡಿದರು. ದೇವರಾಣೆ ಇಲ್ಲ, ನಮ್ಮ ಗಂಡಂದಿರು ಒಳ್ಳೆ ಕೆಲಸದಲ್ಲಿದ್ದಾರೆ, ಅವರು ಒಳ್ಳೆ ಚೆನ್ನಾಗಿ ದುಡಿತಾ ಇದ್ದಾರೆ. ಬಟ್ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇದೆ, ಬಟ್ ಸ್ವಲ್ಪ ಕಡಿಮೆ ಆಯಿತಾ. ಆ್ಯಂಡ್ ಯೂಟ್ಯೂಬಿಂದ ಡೆಫಿನೆಟ್ಲಿ ಇನ್ನೂ ಚೆನ್ನಾಗಿ ದುಡಿಯೋರು ಕೂಡ ಇದ್ದಾರೆ, ಹಾಗಂತ ದುಡಿಯೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವರ ಲೆವೆಲ್ ಆಫ್ ಯೂಟ್ಯೂಬರ್ಸ್ ಆ ಲೆವೆಲ್ ಆಫ್ ಯೂಟ್ಯೂಬರ್ಸೇ ಬೇರೆ ಇದ್ದಾರೆ. ಸೊ ನಾವು ಕೂಡ ಒಂದು ದಿವಸ ದೇವರ ಕೃಪೆ ಕರುಣೆ ಎಲ್ಲ ಇದ್ದರೆ ನಾವು ಕೂಡ ಅದೇ ರೀತಿಯಾಗಿ ಒಂದು ಒಳ್ಳೆ ತುಂಬ ಫೇಮಸ್ ಯೂಟ್ಯೂಬರ್ಸ್ ಆಗ್ತೀವಿ. ಅದಕ್ಕೆ ಬೇಕಾಗಿರೋದು ನಿಮ್ಮ ಸಪೋರ್ಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಾಯ್.